ಏನು ಜಟ್ಟಿ ಬಿದ್ರು ಮಣ್ಣು ಮೀಸೆ ಮಣ್ಣಾಗಿಲ್ಲ ಅಂತಾರಲ್ಲ, ಆ ರೀತಿ ಕವರ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ನಿನ್ನೆ ನಾನು ಉಸ್ತುವಾರಿ ಸಚಿವರ ಒಂದು ವಿಡಿಯೋ ನೋಡ್ತಿದ್ದೆ. ಅವರು ಸಹ ಹೇಳ್ತಿದ್ರು, ಯಾವುದೋ ಒಂದು ಬೇರೆ ಭಾಗದಲ್ಲಿ ಮಾತಾಡ್ತಾ ಹೇಳ್ತಿದ್ರು, ಏನು BWSSP ಅವರು ಬೆಂಗಳೂರಿನಲ್ಲಿ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ, ಹೊಸ ಮೆಷಿನ್ಗಳು ಹಾಕಿದ್ದಾರೆ, ಟರ್ಷರಿ ಟ್ರೀಟ್ಮೆಂಟ್ ತರ ನೀರು ಬರುತ್ತೆ ಅಂತ ಹೇಳ್ತಿದ್ರು. ಅಂದ್ರೆ ಅವ್ರಿಗೂ ಅರ್ಥ ಆಗಿದೆ, ನಿಮ್ಮ ಏನು ಚಿಕ್ಕಬಳ್ಳಾಪುರದ ಜನತೆಯ ಕೂಗು ಅವ್ರಿಗೆ ಅವಾಗ ಸರಿ ಹೋಗುತ್ತೆ ಅನ್ನೋ ಒಂದು ಮಾತು ಕೂಡ ಇದೇ ಅರ್ಥದಲ್ಲಿ ಅವ್ರು ಹೇಳುದು. ಏನಂತಂದ್ರೆ, ನಿಮಗೆ ದೇವರು ಕೊಟ್ಟಿರುವಂತಹ ಈ ಕಾಯಿಲೆ ಜನಗಳಿಗೆ ವರ ಆಗ್ಬೇಕು. ನಿಮಗೆ ಇವತ್ತೇನು ಕಷ್ಟ ಬೀಳ್ತಿದ್ರ ಅಂತಹ ಒಂದು ಕಷ್ಟ ತಾಯಿ ಕುತ್ಕೊಳ್ಳಿ, ಆ ತಾಯಿ ಬೀಳ್ತಾ ಇರುವಂತಹ ಕಷ್ಟ ನನ್ನ ಚಿಕ್ಕಬಳ್ಳಾಪುರದ ಇನ್ನೊಂದು ತಾಯಿ ಬೀಳಬಾರದು ಅಂತಂದ್ರೆ ದಯವಿಟ್ಟು ನನ್ನ ಕೈಯಲ್ಲಿ ಆಗ್ತಿಲ್ಲ ರೀ ಕರ್ಕೊಳಕ್ಕೆ. ಸ್ವಲ್ಪ ಚಿಕ್ಕಬಳ್ಳಾಪುರದ ನೀರಿನ ಸಮಸ್ಯೆ ಇಂದು ನೆನೆಯದಲ್ಲ. ನೀರಿನ ಕೊರತೆಗೆ ಬರೆ ಎಳೆದಂತೆ ಬೆಂಗಳೂರಿನ ಹೆಬ್ಬಾಳ ನಾಗವಾರ ಕೆರೆಯ ಕೊಳಚೆ ನೀರು ನಮ್ಮ ನೆಲದ ಅಂತರ್ಜಲವನ್ನೇ ವಿಷಮಯ ಮಾಡುತ್ತಿದೆ. ಈಗಾಗಲೇ ನಮ್ಮ ನೆಲದಲ್ಲಿ ಬೆಳೆಯುತ್ತಿರುವ ತರಕಾರಿ ಬೆಳೆಗಳಲ್ಲಿ ವಿಷಕಾರಿ ರಾಸಾಯನಿಕಗಳಿರೋದಾಗಿ ವಿಜ್ಞಾನಿಗಳು ದೃಢಪಡಿಸಿದ್ದಾರೆ. ಅಶುದ್ಧ ನೀರಿನ ಪರಿಣಾಮದಿಂದ ನಮ್ಮ ತಾಲೂಕಿನಲ್ಲಿ ಅನಾರೋಗ್ಯದ ಪ್ರಮಾಣ ದಿನೇ ದಿನೇ ಹೆಚ್ಚುತ್ತಾ ಇದೆ. ಆದ್ದರಿಂದ ಜೀವಜಲ ಜಾಗೃತಿ ವೇದಿಕೆ ಹಾಗೂ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನಿಂದ 1 ಲಕ್ಷ ಸಹಿ ಸಂಗ್ರಹಿಸಿ ರಾಷ್ಟ್ರಪತಿಗೆ ಸಲ್ಲಿಸಲು ಇಂದು ಚಾಲನೆ ನೀಡಿದರು. ಯಾರಿಗೂ ಒಂದು 100 ರೂಪಾಯಿ ಕೊಟ್ಟಿಲ್ಲ, ಊಟ ಹಾಕ್ತೀವಿ ಅಂತ ಕರೆದಿಲ್ಲ, ಬಿರಿಯಾನಿ ಹಾಕ್ತೀವಿ ಅಂತ ಕರೆದಿಲ್ಲ. ಚಿಕ್ಕಬಳ್ಳಾಪುರ ಈ ರೀತಿಯ ಪ್ರಬುದ್ಧ ಜನತೆಯ ಏನು ನಾಡು, ನನ್ನ ಜನ, ನನ್ನ ದೇಶ, ನನ್ನ ಮಣ್ಣು ಅಂತಹ ಒಂದು ಇದರಲ್ಲಿ ನೋಡಿ, ಇದು ಪುಸ್ತಕ, ಈ ಪುಸ್ತಕ ಒಂದು ನಿಮಿಷ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಹರಿಯುತ್ತಿರುವ HN ವ್ಯಾಲಿ ನೀರಿನ 3ನೇ ಹಂತದ ಶುದ್ಧೀಕರಣ ಹಾಗೂ ಕೃಷ್ಣಾ ನದಿ ನೀರು ಚಿಕ್ಕಬಳ್ಳಾಪುರಕ್ಕೆ ಹರಿಸುವಂತೆ ಒತ್ತಾಯಿಸಿ ಚಿಕ್ಕಬಳ್ಳಾಪುರ ಜೀವಜಲ ಜಾಗೃತಿ ವೇದಿಕೆ ಹಾಗೂ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನಿಂದ 1 ಲಕ್ಷ ಸಹಿ ಸಂಗ್ರಹ ಚಳುವಳಿ ಹಮ್ಮಿಕೊಳ್ಳಲಾಗಿದ್ದು, ಚಿಕ್ಕಬಳ್ಳಾಪುರ ನಗರದ ಕಂದವಾರ ಕೆರೆಕಟ್ಟೆ ಕೆಳಗೆ ಸಹಿ ಸಂಗ್ರಹಕ್ಕೆ ಚಾಲನೆ ನೀಡಲಾಯಿತು. ಯಾವುದೋ ಒಂದು ಊರಲ್ಲಿ 100 ಜನ ಮಾತ್ರ ಇದ್ರು ಅಂದ್ರೆ ತೊಂದರೆ ಇಲ್ಲ, ಆ 100 ಜನ ಮಾತ್ರ ಆಗುತ್ತೆ. ಅದಕ್ಕೋಸ್ಕರ ಈಗಾಗಲೇ ನಾವು 1000 ಬುಕ್ಗಳನ್ನ ಪ್ರಿಂಟ್ ಮಾಡಿಸಿದೀವಿ. ಇನ್ನೂ 1000 ಬೇಕಾದ್ರೂ ಪ್ರಿಂಟ್ ಮಾಡಿಸುವಷ್ಟು ಶಕ್ತಿ ದೇವರು ನಮಗೆ ಕೊಟ್ಟಿದ್ದಾನೆ. ನೀವು ಈ ಹೋರಾಟದ ಜೊತೆ ನಿಂತ್ಕೊಳ್ಳಿ, ಸಂದೀಪ್ ಜೊತೆಗಲ್ಲ, ಹೋರಾಟದ ಜೊತೆ ನಿಂತ್ಕೊಳ್ಳಿ. ಹೋರಾಟವನ್ನ ಯಶಸ್ವಿ ಮಾಡಿ ನಮ್ಮ ಮಕ್ಕಳು, ಈ ಕವಲಿನಿ ಅಂತ ಮಕ್ಕಳು ಒಳ್ಳೆ ನೀರು ಕುಡಿಯೋದಕ್ಕೆ ಅವಕಾಶ ಮಾಡಿಕೊಡಿ. ಎಲ್ಲ ಕಡೆ ಏನು, ನಾನು ಮೊನ್ನೆ ರಾಜಮಂಡ್ರಿಗೆ ಹೋಗಿದ್ದೆ, ಬಿಸಿಲು ಅಂತಂದ್ರೆ ನಾವ್ಯಾರು ಇರಕ್ಕಾಗದೇ ಇಲ್ಲ. ಅಂತಹ ಬಿಸಿಲು ನಾಡಿನಲ್ಲಿ ಏನು 20 ಅಡಿ 30 ಅಡಿಗೆ 6 ಇಂಚು 8 ಇಂಚು ನೀರು ಬರುತ್ತೆ. ಯಾಕೆ? ಗೋದಾವರಿ ನದಿ ಹರಿತಾ ಇತ್ತು. ಆ ಗೋದಾವರಿ ನದಿಯನ್ನ ಪ್ರತಿ ಮೂಲೆಗೂ ಹರಿಸಿರುವಂತಹ ಖ್ಯಾತಿ ಅಲ್ಲಿನ ರಾಜಕಾರಣಿಗಳಿಗಿದೆ. ಅವರ ಕಾಲಿಗೆ ಮುಟ್ಟಿ ನಾನು ನಮಸ್ಕಾರ ಮಾಡ್ತೀನಿ. ಅಂತಹ ಒಂದು ಜೀವನವನ್ನು ಕೊಟ್ಟಿದ್ದಾರೆ ಅವರಿಗೆಲ್ಲ. ಅಂತಹ ಒಂದು ಜೀವನವನ್ನ ನನ್ನ ರಾಜಕಾರಣಿಗಳು, ನನ್ನ ಬಯಲುಸೀಮೆ ಜನಕ್ಕೆ ಕೊಡಲಿ ಅನ್ನೋದು ನನ್ನ ಆಶಯ. ಏನಿವತ್ತು ಹೋರಾಟ ಮಾಡ್ತಿದ್ದೀವಿ, ಇದು ಈಗಾಗಲೇ ಸರ್ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಕಟ್ಟಿದೆ. ಈ ವೇಳೆ ಮಾತನಾಡಿದ ಸಂದೀಪ್ ರೆಡ್ಡಿ, ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಮನೆಗೂ ತಲುಪಬೇಕು. ಅದಕ್ಕಾಗಿ 300 ಜನರಿಗಾಗುವಷ್ಟು ಒಂದೊಂದು ಪುಸ್ತಕವನ್ನು ಮುದ್ರಣ ಮಾಡಿಸಲಾಗಿದೆ. ಸಹಿ ಸಂಗ್ರಹದ ನಂತರ 100 ರಿಂದ 150 ಜನರೊಟ್ಟಿಗೆ ದೆಹಲಿಗೆ ಹೋಗಿ ರಾಷ್ಟ್ರಪತಿಗಳಿಗೆ ಸಲ್ಲಿಸಲಾಗುವುದು ಅಂತ ಹೇಳಿದರು. ಮತ್ತು ನಮ್ಮ ಅವರ ಒಂದು ಆಶೀರ್ವಾದದೊಂದಿಗೆ ಈ ಪುಸ್ತಕ ಇದು ಮಾಡ್ತೀವಿ. ಇದರಲ್ಲಿ ಯಾವ ಪಂಚಾಯಿತಿ ಮತ್ತು ಯಾವ ಹಳ್ಳಿ ಅಥವಾ ನಗರ ಇದ್ರೆ ನಗರ, ಇದಕ್ಕೆ ಒಂದು ಮಾಡಿದ್ದೀವಿ. ಅದಕ್ಕೆ ಮಾತ್ರ ಆ ಒಂದು ಭಾಗಕ್ಕೆ ಯಾರನ್ನಾದ್ರೂ ನಾವು ಗುರುತಿಸಿ ಅವ್ರ ಕೈ ಕೊಡ್ತೀವಿ. ಅವ್ರು ಹೋಗಿ ಪ್ರತಿ ಮನೆಗಳಲ್ಲೂ ಇನ್ನೊಂದಷ್ಟು ಜನನ್ನ ಸೇರಿಸ್ಕೊಂಡು ಒಂದು ಸಿಗ್ನೇಚರ್ಸ್ ಮಾಡಿ ಅವರಿಗೆ ಅವೇರ್ನೆಸ್ ಕೊಟ್ಟು, ಅವರು ಮಾಡ್ತಾರೆ ಅಂತಂದ್ರೆ ಮಾತ್ರ ಸಿಗ್ನೇಚರ್ ಹಾಕ್ಸ್ಕೊಳ್ಬೇಕು. ಅಕಸ್ಮಾತ್ ಈ ಕಾಲದಲ್ಲೂ ಯಾರಾದ್ರೂ ವಯಸ್ಸಾಗಿರೋರು ಇನ್ನೊಬ್ರು ತಂಬ್ ಹಾಕೋರಿದ್ರೆ, ಹೆಬ್ಬೆರಳು ಗುರ್ತು ಹಾಕೊಂಡಿದ್ರೆ ಅಂಥವ್ರ ಗುರ್ತು ಸಹ ಹಾಕಿಸ್ಕೊಳ್ಬೇಕು. ಮತ್ತೆ ಸಾಧ್ಯ ಇದ್ರೆ ಅದರಲ್ಲಿ ಫೋನ್ ನಂಬರ್ ಅನ್ನೋದನ್ನ ಬರ್ದಿದ್ದೀವಿ. ಬಟ್ ಫೋನ್ ನಂಬರ್ ಆಪ್ಷನಲ್, ಅದು ಮಾಡೋಂಗಿದ್ರೆ ಬರೆಯೋಂಗಿದ್ರೆ ಬರೀರಿ, ಅಥವಾ ಇಲ್ಲದೆ ಇದ್ರೆ ಬೇಡ. ಇದು ನಮ್ಮ ಹಕ್ಕಿನ ಹೋರಾಟ, ನಮ್ಮ ನೆಲ ಜಲದ ಮೇಲೆ ನಡೆಯುತ್ತಿರುವ ಅನ್ಯಾಯದ ವಿರುದ್ಧದ ಹೋರಾಟ. ಆದರೆ ಸರ್ಕಾರ ನಮ್ಮ ಸಮಸ್ಯೆ ಅರ್ಥವಾಗದಂತೆ ವರ್ತಿಸುತ್ತಿದೆ. ಸರ್ಕಾರಕ್ಕೆ ಅದನ್ನು ಅರ್ಥ ಮಾಡಿಸಬೇಕಾದವರೇ ಜವಾಬ್ದಾರಿಯಿಂದ ನಡೆದುಕೊಳ್ತಿಲ್ಲ. ಬಜೆಟ್ ಮಂಡನೆಗೆ ಮೊದಲು 3ನೇ ಹಂತದ ಸಂಸ್ಕರಣಕ್ಕೆ ಇಟ್ಟ ಬೇಡಿಕೆಯನ್ನು ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ. ಬಜೆಟ್ ನಂತರದಲ್ಲಿ ನಡೆಸಿದ ಬಂದ್ಗೂ ಕೂಡ ಸರ್ಕಾರದಿಂದ ಸ್ಪಂದನೆ ದೊರಕಿಲ್ಲ. ಆದ್ದರಿಂದ ಈ ಸಹಿ ಸಂಗ್ರಹ ಹಮ್ಮಿಕೊಳ್ಳಲಾಗಿದೆ. ಇದಕ್ಕೂ ಸರ್ಕಾರ ಬಗ್ದಿದ್ರೆ ಮುಂದೆ ರಕ್ತ ಹರಿಸಿ ಸಹಿ ಮಾಡಬೇಕಾಗ್ತದೆ ಅಂತ ಎಚ್ಚರಿಕೆ ಕೊಟ್ಟರು. ಇವತ್ತು ಏನು ದಶಕಗಳಿಂದ ನಡೆದುಕೊಂಡು ಬರ್ತಾ ಇರುವಂತಹ ನೀರಾವರಿ ಹೋರಾಟ ಏನಿದೆ, ಆ ನೀರಾವರಿ ಹೋರಾಟಕ್ಕೆ ಈಗ ಸರ್ಕಾರಗಳು ಸ್ಪಂದಿಸ್ತಾ ಇಲ್ಲ. ನಮ್ಗೆ ಇವತ್ತು ಶುದ್ಧ ಕುಡಿಯುವ ನೀರನ್ನ ಕೊಡುವಂತಹ ಕೆಲಸ ಸರ್ಕಾರಗಳು ಮಾಡ್ತಾ ಇಲ್ಲ. ಅದರ ಒಂದು ಭಾಗವಾಗಿ 10 ಹಲವು ಹೋರಾಟಗಾರರು
ಹತ್ತು ಹಲವು ರೀತಿ ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಇದಕ್ಕೆ ಪೂರಕವಾಗಿ ಈಗಾಗಲೇ ಚಿಕ್ಕಬಳ್ಳಾಪುರದಲ್ಲಿ ಪಾದಯಾತ್ರೆಗಳು ಮಾಡಿದ್ರು ನನ್ನ ಸ್ನೇಹಿತರು. ನಾವು ಸ್ವಯಂ ಪ್ರೇರಿತ ಬಂದ್ಗೆ ಘೋಷಣೆ ಕೊಟ್ಟಿದ್ವಿ. ಇದು ಯಾವುದೇ ಹೋರಾಟಗಳು ಏನು ಇವತ್ತಿನ ಸರ್ಕಾರಗಳ ಅವರಿಗೆ ಗೊತ್ತಾಗ್ತಿದೆ, ಹೋರಾಟ ಮಾಡ್ತಿರೋದು ಗೊತ್ತಾಗ್ತಿದೆ, ಆ ಬಿಸಿ ತಟ್ತಿದೆ. ಆದ್ರೆ ಏನು ಏನು ಮೀಸೆ ಮಣ್ಣಾಗಲ್ಲ ಅಂತಾರಲ್ಲ, ಜಟ್ಟಿ ಬಿದ್ರು ಮೀಸೆ ಮಣ್ಣಾಗಲ್ಲ ಅನ್ನೋ ಒಂದು ಗಾದೆ ಪ್ರಕಾರ ನಾವ್ ಯಾಕೆ ಇವ್ರು ಹೇಳಿದ ತಕ್ಷಣ ಒಪ್ಪಬೇಕು, ಅಥವಾ ಈಗ ಮಾಡಿದ್ರೆ ನಮಗೇನ್ ಲಾಭ, ಎಲೆಕ್ಷನ್ ಟೈಮಲ್ಲಿ ಮಾಡಿದ್ರೆ ಆಗ್ಬೋದಾ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಈ ಸರ್ಕಾರಗಳಿದೆ. ಈ ವೇಳೆ ಅಣಕನೂರು ವೆಂಕಟೇಶಪ್ಪ, ಬಾಲಕೃಷ್ಣ, ಸಂದರ್ಶ್, ಶಶಿ, RHL ರಾಹುಲ್, ನಂದಿನಿ, ಸುನಿಲ್, ಶ್ರೀಕಾಂತ್, ಮಧು ಇತರರು ಹಾಜರಿದ್ದರು.